ಓಕೆ ಓಕೆ ಕೂಲ್. ಈಗ 7 ಲಕ್ಷ ಹೇಗೆ ರೆಡಿ ಮಾಡ್ತೀಯಾ? ಪಾರ್ಲರ್ಗೆ ಅಂತ ತಗೊಂಡಿದ್ದ ದುಡ್ಡಲ್ಲಿ ಇನ್ನೂ 2 ಲಕ್ಷ ನನ್ನ ಅಕೌಂಟಲ್ಲಿದೆ. ಇನ್ನು 5 ಲಕ್ಷ? ನನ್ನ ಹತ್ರ ಒಂದಷ್ಟು ಒಡವೆಗಳಿದೆ ಕಣೆ, ಅದನ್ನಿಟ್ರೆ 3 ಲಕ್ಷ ಸಿಗುತ್ತೆ. ಇನ್ನು ಮಿಕ್ಕಿದ 2 ಲಕ್ಷಕ್ಕೆ ಏನೋ ಒಂದು ಮಾಡಬೇಕು. ಈಗ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕೊಡು. ನೋಡು, ನನ್ನ ಹೆಸರಲ್ಲಂತೂ ಲೋನ್ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ನನ್ನ ಹೆಸರಲ್ಲಿ ಲೋನ್ ಇದೆ, ಅದಕ್ಕೆ EMI ಕಟ್ತಾ ಇದ್ದೀನಿ. ಹೌದು ರೋಹಿಣಿ, ನಿಮ್ಮ ಚಿಕ್ಕಪ್ಪ ಒಬ್ರು ದುಬೈಯಲ್ಲಿ ಇದ್ದಾರೆ ಅಲ್ವಾ? ನಿಮ್ಮ ತಾಯಿ ಹತ್ರ ಅವ್ರ ಹತ್ರ ಮಾತಾಡಿಸಿ ಏನಾದರೂ ದುಡ್ಡಿಗೆ ಅರೇಂಜ್ ಮಾಡಿಸ್ಬೋದಾ? ಬೇಡ ಬೇಡ, ಆಲ್ರೆಡಿ ಅವ್ರು ನನ್ನ ಮದುವೆಗೆ ಅಂತ 50,000 ರೂಪಾಯಿ ಕೊಟ್ಟಿದ್ದಾರೆ ಕಣೆ. ಮತ್ತೆ ಅವ್ರ ಹತ್ರ ಸಹಾಯ ಕೇಳೋದು ಚೆನ್ನಾಗಿರಲ್ಲ. ಅಷ್ಟೇ ಅಲ್ಲ, ಒಬ್ರ ಹತ್ರ ಸಹಾಯ ಅಂತ ತಗೊಂಡಾಗ ಅದನ್ನು ನಾವು ರಿಟರ್ನ್ ಮಾಡಬೇಕು. ಇಲ್ಲ ಅಂತಂದರೆ ಮತ್ತೆ ಕಮಿಟ್ಮೆಂಟು, ತಲೆನೋವು ಕಣೆ. ಬೇಡ ಅಂತನೂ ಹೇಳಲ್ಲ, ಮನೆಯವ್ರ ಹತ್ರನೂ ಕೇಳೋದಿಲ್ಲ. ಈಗ ದುಡ್ಡಿಗೆ ಹೆಂಗೆ ಅರೇಂಜ್ ಮಾಡ್ತೀಯಾ? ಮೇಡಮ್, ನೀವೇನೋ ದುಡ್ಡು ಬೇಕು ಅಂತ ಮಾತಾಡ್ಕೋತಿದ್ರಿ. 2 ಲಕ್ಷ ಬೇಕು. ನಿನ್ನ ಹತ್ರ ಇದೆಯಾ? ನೀನು ಕೊಡ್ತೀಯಾ? ನನ್ನ ಹತ್ರ ಇಲ್ಲ, ಆದರೆ ಬಡ್ಡಿಗೆ ದುಡ್ಡು ಕೊಡೋರೊಬ್ರು ನನಗೆ ಗೊತ್ತು. ಬಡ್ಡಿಗ? ನೋಡು, ಈಗ ಅಷ್ಟೊಂದು ದುಡ್ಡಿಗೆ ಶ್ಯೂರಿಟಿ ಕೊಡೋ ಅಷ್ಟು ನಮ್ಮ ಹತ್ರ ಏನೂ ಇಲ್ಲ. ನೀವು ಕೇಳ್ತಿರೋ ಅಮೌಂಟ್ಗೆ ಅವ್ರು ಯಾವುದೇ ಶ್ಯೂರಿಟಿ ತಗೊಳ್ಳಲ್ಲ, ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ, ಹಾಗೆ ದುಡ್ಡು ಕೊಡ್ತಾರೆ. ಏನೋ ಹೊಸ್ದಾಗಿದೆಯಲ್ಲ, ಶ್ಯೂರಿಟಿನೂ ಇಲ್ಲ, ಡಾಕ್ಯುಮೆಂಟು ಇಲ್ಲ, ಹಾಗೆ ದುಡ್ಡು ಕೊಡ್ತಾರಾ? ನೋಡು, ನಾವೀಗ ಆಲ್ರೆಡಿ ಒಂದು ದೊಡ್ಡ ಪ್ರಾಬ್ಲಮಲ್ಲಿದ್ದೀವಿ. ಸುಮ್ಮನೆ ಹೊಸ ಪ್ರಾಬ್ಲಮಲ್ಲಿ ನಮ್ಮನ್ನು ಸಿಕ್ಕಾಕ್ಸ್ಬೇಡ. 1 ನಿಮಿಷ ಇರು ಪೂಜಾ. ಅವರು ಇಮಿಡಿಯೇಟ್ ದುಡ್ಡು ಕೊಡ್ತಾರಾ? ಕೊಡ್ತಾರೆ ಮೇಡಮ್, ಒಂದು ಸೈನ್ ಹಾಕಿದ್ರೆ ಸಾಕು, ದುಡ್ಡು ನಿಮ್ಮ ಕೈಲಿರುತ್ತೆ. ಅಲ್ಲಿ ಬಡ್ಡಿನೂ ಕಮ್ಮಿ. ನೀವು ಓಕೆ ಅಂದರೆ ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸರಿ, ಹೋಗೋಣ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಪಾರ್ಲರ್ ಕಡೆ ನೋಡ್ಕೊಳ್ಳಿ, ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ. ಓಕೆ ಮೇಡಮ್. ರೋಹಿಣಿ, ಬಡ್ಡಿಗೆ ದುಡ್ಡು ತಗೊಂಡೆ ನಿಮ್ಮ ಅತ್ತೆ ಅಷ್ಟು ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರು. ಈಗ ನಿನ್ ಸರ್ದಿನಾ? ಪೂಜಾ, 2 ಲಕ್ಷ ಅಷ್ಟೇ ತಾನೆ, ಬಡ್ಡಿ ಕಟ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ನನಗೆ. ಲತಾ, ಕೆಳಗಡೆ ಇರ್ತೀವಿ, ಬಾ. ಆಫೀಸೆಲ್ಲ ಮಾಡ್ಬಿಟ್ಟಿದೆ ಲೋಕಾಗೆ. ಜನ ನಂಬೇಕಲ್ಲ ಮಂಜ, ಹೇಳಿಲ್ವಾ ದೊಡ್ಡವರು? ಮನ್ಸು ಬಚ್ಚಲ್ ಮನೆ ಥರ ಇದ್ರು ಯಾವನು ಕೇಳಲ್ಲ. ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಟ್ಟಿನಲ್ಲಿ ಸೆಟ್ಲ್ ಆಗೋ ಕೆಲಸ ಮಾಡಿದ್ಯಾ ಬಿಡು. ಮಾಡಬೇಕು ಕೂಡ. ತೀತೋ, ನಿನ್ನ ಹತ್ರ ದುಡ್ಡಿದಕ್ಕಾಗೆ ನೀನು ಏನು ಬೇಕಾದರೂ ಮಾಡ್ಬೋದು. ಕೈಯಲ್ಲಿ ದುಡ್ಡಿದೆ ಅನ್ನೋದು ನಿಜ, ಆದರೆ ಯಾರ ಕೈಯಲ್ಲಿದೆ ಅನ್ನೋದು ಮುಖ್ಯ. ಇವಾಗ ನಿಮ್ಮ ಅತ್ತೆ ಹತ್ರ ಹೊಡೆದ್ವಲ್ಲ ದುಡ್ಡು, ಅದೇ ಬಂಡವಾಳ. ಅದಕ್ಕೆ ಸಣ್ಣ ಪುಟ್ಟ ಅಮೌಂಟ್ ನಾನು ಅಡ್ಜಸ್ಟ್ ಮಾಡ್ತೀನಿ ಅಷ್ಟೇ. ಇಲ್ಲೇ ನಿಲ್ಲಿಸಿ ಸರ್. ಎಷ್ಟಾಯ್ತು? ಅಯ್ಯೋ, ನಮ್ಮ ಅಕ್ಕ ಮನೇಲಿರೋರು ನಿನ್ನ ಆಫೀಸ್ ಹತ್ರನೇ ಬರ್ತಿದ್ದಾರೆ. ಇರೋ, ನಾನು ಬಚ್ಚಿಟ್ಕೋತೀನಿ. ಬನ್ನಿ ಕೂತ್ಕೊಳ್ಳಿ. ಪೂಜಾ, ಕುತ್ಕೋ. ಇರ್ಲಿ, ಕೂತ್ಕೊ. ಕೂತ್ಕೊಳ್ಳಿ. ಹೇಳಿ, ಏನು ವಿಷಯ? ಅರ್ಜೆಂಟಾಗಿ 2 ಲಕ್ಷ ದುಡ್ಡು ಬೇಕಿತ್ತು ಸರ್. ಸರಿ, ತರ್ತೇನೆ. ಎನಿಸ್ಕೊಡ್ರಮ್ಮ. ನೋಡಿದ್ರೆ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಸರ್. ಪರವಾಗಿಲ್ಲ ಸರ್, ನಾವು ಹೊರಡ್ತೀವಿ. ಪೂಜಾ, ಬಾ. ಹಲೋ, ದುಡ್ಡು ನಮ್ದಮ್ಮ. ಗೊತ್ತು ಸರ್. ನಾಳೆ ದಿನ ಗೊತ್ತಿಲ್ಲ ಅಂದರೆ
ತಗೊಳ್ಳಿ. ಇದರಲ್ಲಿ ನಿಮ್ಮ ಆಫೀಸು ಅಡ್ರೆಸ್ಸು ಎಲ್ಲ ಬರೆದು ಸೈನ್ ಮಾಡಿ. ಆಧಾರ ಬೇಡವಾ? ಬರ್ರಿ ಬರ್ರಿ. ನೀವು ಸೈನ್ ಹಾಕಿ. ನಾನಾ? ಸಾಕ್ಷಿ. ಸೈನ್ ಹಾಕು ಪೂಜಾ. ಹೊರಡ್ಬೋದಾ? ಓಕೆ ಓಕೆ. ಶುಭು, ನಮ್ಮ ಭಾವ ಇದ್ದಾರಲ್ಲ, ಅವ್ರ ಅಣ್ಣನ ಹೆಂಡತಿ ಕಾಣೋ ಇವರು. ನೀನು ಹೊಡೆದ್ರು ಅಂದಲ್ಲ, ಏನೇ ಅವರೇ. ನೋಡ್ದ ಕರ್ಮ ರಿಟರ್ನ್ಸ್ ಬಂತ. ನಿನಗೆ ಅವ್ರು ಹೊಡೆದ್ರು, ಅವ್ರ ಅತ್ತೆ ದುಡ್ಡು ನೀನು ಹೊಡೆದೆ. ಇನ್ಮೇಲೆ ಅವ್ರ ದುಡ್ಡು ನಾನು ಹೊಡಿತೀನಿ. ಒಟ್ಟಿನಲ್ಲಿ ಇವ್ರ ದುಡ್ಡಿಗೆ ಇವರೇ ಬಡ್ಡಿ ಕಟ್ಟೋ ಟೈಮ್ ಬಂತು. ಇಲ್ಲಿ ಮಾಡಿದ್ದು ಇಲ್ಲೇ ಅನುಭವಿಸ್ಬೇಕು ಮಂಜ. ನಿನ್ನ ಮೇಲೆ ಅವ್ರು ಕೈ ಇಟ್ರೆ ದೇವ್ರು ಅವ್ರ ಮೇಲೂ ಕೈ ಇಡ್ತಾನೆ ಅನ್ನೋದಕ್ಕೆ ಇದೇ ಪ್ರೂಫು. ಬಾ. ಮನೋಜ್, ಮನೋಜ್, ಅತ್ತೆ, ಮಾವ. ಯಾರು ಹಿಂಗೆ ತಟ್ಟಿದ್ದು? ಏಯ್ ಪಯ್ಯ, ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಿನಗೆ. ಡೋರ್ ನೀನು ಡೋಲಕ್ ಅನ್ಕೊಂಡ್ಬಿಟ್ಟಿದ್ಯಾ? ಹಂಗೆ ಬಡಿತಾ ಇದೆಯಾ? ಯಾಕೆ ಬಡಿತಾ ಇದ್ದೆ ಡೋರ್ನ? ನಾನೆಲ್ಲ ಬಡ್ದೆ. ಹಲೋ, ಡೋರ್ ಬಡ್ದಿದ್ದು ನಾನು. ಗಂಡ ಹೆಂಡ್ತಿಗೆ ಬೇರೆ ಕೆಲಸನೇ ಇಲ್ವಾ? ಏನು ಬೇಕು ನಿಮಗೆ? ನನಗೇನು ಬೇಡ, ನಿಮಗೆ ಬೇಕಾಗಿರೋದನ್ನ ತಗೊಂಬಂದಿದ್ದೀನಿ. ಅತ್ತೆ ನನಗೆ ಪಾರ್ಲರ್ ಮಾಡೋದಕ್ಕೆ, ನಮ್ಮ ಮದುವೆಗೆ ಅಂತ 17 ಲಕ್ಷ ಸಾಲ ಮಾಡಿದ್ರು. ಅದಕ್ಕೆ ಬಡ್ಡಿ ಸೇರಿಸಿ ಎಲ್ಲಾನು ಇದರಲ್ಲಿದೆ. ನಾವಿದುವರೆಗೂ ಯಾರ ದುಡ್ಗೂ ಆಸೆ ಪಟ್ಟಿಲ್ಲ, ಆಸೆ ಪಡೋದೂ ಇಲ್ಲ. ನಮ್ಮನ್ನ ಇನ್ಮೇಲೆ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಅತ್ತೆ, ನೀವ್ ದುಡ್ಡು ಕೊಟ್ರಿ ಅನ್ನೋ ಕಾರಣಕ್ಕೆ ಅಲ್ವಾ ಇವರು ನನ್ನ ಮತ್ತೆ ನನ್ನ ಗಂಡನ ಬಾಯಿಗೆ ಬಂದಂಗೆ ಅಂತ ಇದ್ದಿದ್ದು. ಇವತ್ತು ಆ ದುಡ್ಡು ಕೊಟ್ಟಾಗಿದೆ. ಇನ್ನು ಮುಂದೆ ಇವರು ನನ್ನನ್ನಾಗ್ಲಿ ನನ್ನ ಗಂಡನ್ನಾಗ್ಲಿ ತಪ್ಪಾಗಿ ಮಾತಾಡೋ ಹಾಗಿಲ್ಲ. ಹೌದೌದೌದೌದೌದೌದು, ಮಾತಾಡಬಾರ್ದು, ಏನು ಮಾತಾಡಲೇಬಾರ್ದು, ತೆಪ್ಪಗಿದ್ದು ಬಿಡಬೇಕು. ನೀವಿಬ್ರು ದೊಡ್ಡ ಕ್ಯಾಬಿನೆಟ್ ಮಿನಿಸ್ಟರ್ಗಳು ನೋಡಿ. ನಿಮ್ಮ ಬಗ್ಗೆ ನಾವು ಮಾತು ಆಡಬಾರ್ದು, ಯಾವ ಪ್ರಶ್ನೆನೂ ಕೇಳಬಾರ್ದು ಅಲ್ವೇ? ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮೆಲ್ರಿಗೂ ಸೇರಬೇಕಾಗಿರೋ ಈ ಮನೆ ಮೇಲೆ ನೀವು ಸಾಲ ತಗೊಂಡಿದ್ದು ದೊಡ್ಡ ತಪ್ಪು. ಇದ್ರ ಬಗ್ಗೆ ನಾವು ಮಾತಾಡಬಾರ್ದು, ಪ್ರಶ್ನೆ ಕೇಳಬಾರ್ದು ಅಂದ್ರೆ ಇದು ಯಾವ ನ್ಯಾಯ? ಹಲೋ ನೋಡ್ರಮ್ಮ, ಈ ನಿಮ್ಮ ರೋಷ ದುಡ್ಡು ತಗೊಳ್ಳೋದಕ್ಕಿಂತ ಮುಂಚೆ ಇರಬೇಕಾಗಿತ್ತು. ಏಯ್, ದುಡ್ಡು ಕೊಟ್ಟಿದ್ದೀವಿ ತಾನೆ, ಮತ್ತೆ ಯಾಕೋ ಮಾತಾಡ್ತಿದ್ಯಾ? ನಾನು ಹೇಳ್ದಾಗೆ ನನ್ನ ಸೊಸೆ ಇಷ್ಟು ದುಡ್ಡನ್ನ ಹೊಂದಿಸಿದಾಳೆ. ದುಡ್ಡು ಸಿಕ್ಕಾಯ್ತು ತಾನೆ, ಇನ್ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಒಂದೇ ಸರಿ ಎಲ್ರ ಬಾಯಿನೂ ಮುಚ್ಚಿಸಿದೀವಿ. ಅಮ್ಮ ರೋಹಿಣಿ, 3 ದಿವಸದಲ್ಲಿ ಇಷ್ಟೊಂದು ಹಣ ಹೇಗೆ ಹೊಂದಿಸ್ದೆ ತಾಯಿ? ಅಪ್ಪ,
ನೀನು ಬೆಳಿಗ್ಗೆ ನ್ಯೂಸ್ ಪೇಪರ್ ಸರಿಯಾಗಿ ಓದಿದ್ಯಾ? ಯಾವ್ದಾದ್ರು ಬ್ಯಾಂಕು ಕಳ್ತನ ಆಗೋಗಿರ್ಬೇಕು, ನೋಡ್ತಾರೋ ಪೊಲೀಸರು ಹುಡ್ಕೊಂಡ್ ಬರ್ತಾನೆ ಮನೆಗೀಗ. ಏನು ಏನು ಎಲ್ರು ನಿಂತರೇನೆ ಅಂತ ಅನ್ಕೊಂಬಿಟ್ಯಾ? ರೋಹಿಣಿ ಅವ್ರ ಅಪ್ಪನಿಗೆ ಈ ದುಡ್ಡೆಲ್ಲ ಒಂದ್ ಮ್ಯಾಟ್ರಿ ಅಲ್ಲ ಜುಜುಬಿ. ಈ 17 ಲಕ್ಷ ರೋಹಿಣಿ ಅವ್ರ ಅಪ್ಪಂಗೆ ಟೀ ಬಿಸ್ಕೆಟ್ ತರ ಅಂತ ಅವತ್ತೇ ಹೇಳಿಲ್ವ ನಾನು ನಿನಗೆ? ಹೌದೌದೌದು, ಬಿಸ್ಕೆಟ್ ಹಾಕಿದಾರೆ ನೋಡಿ ಅವ್ರ ಡ್ಯಾಡಿ, ಅದನ್ನ ಆರ್ಸ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ಪೌಡ್ರಮ್ಮ. ಇಲ್ಲಿ ಹಾಕಿದಾಳೆ, ಆರಿಸ್ಕೊಳ್ಳಿ. ನಿಮ್ ಮನೆಯವರೆಲ್ಲ ನಿಮ್ ಜೀವನ ಪೂರ್ತಿ ದುಡಿದ್ರು ಇಷ್ಟು ದುಡ್ಡನ್ನ ನಿಮ್ ಕಣ್ಣಲ್ಲೂ ನೋಡಕ್ಕಾಗಲ್ಲ. ಆದ್ರೆ ನನ್ ರೋಹಿಣಿ ಮನೆಯವರು ಈ ದುಡ್ಡನ್ನ ಒಂದೇ ದಿನದಲ್ಲೇ ದುಡ್ದು ಬಿಡ್ತಾರೆ ಗೊತ್ತಾ? ನೋಡಿದ್ರೇನ್ರಿ 3 ದಿನದಲ್ಲಿ ಇಷ್ಟು ದುಡ್ಡು ಹೇಗ್ ಬಂತು ಅಂತ?